ಸ್ಮಿತಾ ತಾನು ಮದುವೆ ಆಗುವಾಗ ಅಣ್ಣ ಅಮ್ಮ ಅಪ್ಪ ಎಲ್ರಿಗೂ ತಾನೇ ಪ್ರಪಂಚ ಆಗಿರ್ತಾಳೆ. ತುಂಬ ಪ್ರೀತಿಯಿಂದ ಸಾಕಿರೋ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅಪ್ಪ ಅಮ್ಮ ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಹಾಗೆ ಅಣ್ಣ ಕೂಡ ತಂಗಿ ಜೊತೆ ಜಗಳ ಮಾಡಿಕೊಂಡು ಆರಾಮಾಗಿ ರೇಗಿಸ್ತಾ ನನಗೆ ಬೇಜಾರಾದಾಗ ನನ್ನ ಫೀಲಿಂಗ್ನ ಅವಳಿಗೆ ಶೇರ್ ಮಾಡ್ತಾ ಖುಷಿಯಾಗಿದ್ದೆ. ಮುಂದೆ ಯಾರ ಜೊತೆ ಇದೆಲ್ಲ ಶೇರ್ ಮಾಡಲಿ, ಯಾರ ಜೊತೆ ಹೀಗೆಲ್ಲ ಇರಲಿ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ಯಾರು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಮದುವೆ ಅಂತ ಆದಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಲೇಬೇಕು. ಆದರೆ ಮದುವೆ ಆದಮೇಲೆ ತನ್ನ ತವ್ರ ಮನೇಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಸ್ಮಿತಾ ತನ್ನ ತವ್ರ ಮನೆಗೆ ಬರ್ತಾಳೆ. ಅರೆ, ನನ್ನ ಮಗಳು ಮದುವೆ ಆದಮೇಲೆ ತುಂಬಾ ಚೆನ್ನಾಗಾಗಿದ್ದಾಳೆ. ಅಳಿಯಂದ್ರು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಾನು ಅವಾಗಿದ್ದ ಹಾಗೆ ಇದ್ದೀನಿ, ಸ್ವಲ್ಪನೂ ಬದಲಾಗಿಲ್ಲ. ನೀನು ತುಂಬ ದಿನ ಆದಮೇಲೆ ನೋಡ್ತಿದ್ಯಲ್ಲ, ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಸಾಕು, ಸುಮ್ಮನೆ ಇರೆ. ತುಂಬ ದಿನ ಬಿಟ್ಟು ನೋಡಿದವ್ರಿಗೆ ಗೊತ್ತಾಗೋದು ಯಾರು ದಪ್ಪ ಆಗಿದ್ದಾರೆ, ಯಾರು ತೆಳ್ಳಗಿದ್ದಾರೆ, ಯಾರು ಚೆನ್ನಾಗಿಲ್ಲ, ಹಾಳಾಗಿದ್ದಾರೆ ಎಲ್ಲನೂ. ನೀನು ಒಳ್ಳೆ ನನಗೆ ಹೇಳ್ತೀಯಲ್ಲ, ನೀನೊಬ್ಳು. ಸರಿ, ಅದೆಲ್ಲ ಬಿಡು. ಎಲ್ಲಿ ನಿನ್ನ ಮಗ ಎಲ್ಲೂ ಕಾಣ್ತಾನೆ ಇಲ್ಲ, ಅಪ್ಪನೂ ಎಲ್ಲೂ ಕಾಣ್ತಾ ಇಲ್ಲ. ಇಬ್ಬರು ಎಲ್ಲೋಗಿದ್ದಾರೆ? ನೀನೊಬ್ಳೇ ಇದೆಯಾ? ನಿನ್ನಪ್ಪ ತೋಟಕ್ಕೆ ಹೋಗಿದ್ದಾರೆ. ನಿನ್ನಣ್ಣ ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲೇ ಪೇಟೆ ಕಡೆ ಹೋಗಿದ್ದಾನೆ. ಇನ್ನೇನು ಬರೋ ಟೈಮ್ ಆಯಿತು, ಇರು, ಇಬ್ಬರು ಬರ್ತಾರೆ. ಓಹೋಹೋ, ಏನಮ್ಮ ನಮ್ಮನೆ ಮಹಾರಾಣಿ ಮನೆಗೆ ಬಂದಿದ್ದಾರೆ. ಮಹಾರಾಣಿಗೆ ಸೇವೆ ಎಲ್ಲ ಮಾಡಿದ್ರು ಅಥವಾ ನಾವೇ ಮಾಡಬೇಕಾ, ಹೇಗೆ? ಸಾಕು, ಸುಮ್ಮನೆ ಇರೋ. ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ರು. ನೀನು ಅವಳನ್ನ ಇನ್ನೂ ರೇಗ್ಸೋದು ಬಿಟ್ಟಿಲ್ವಲ್ಲೋ? ಅವಳು ಗಂಡನ ಎದುರಿಗೆ ನೀನು ಹೀಗೆಲ್ಲ ರೇಗ್ಸಿದ್ರೆ ಪಾಪ ಅವಳಿಗೆ ಒಂಥರ ಅನ್ಸಲ್ವೇನೋ? ಅವ್ರೇನು ಅನ್ಕೊಳ್ಳಲ್ಲ ಹೇಳು? ಅದೇ ನಿನ್ನ ಮಗನಿಗೆ ಇನ್ನೊಂದು ಸಾರಿ ಹೇಳಮ್ಮ, ಅವಾಗಾದರೂ ಬುದ್ಧಿ ಬರುತ್ತಾ ನೋಡೋಣ. ಮಗನೇ, ತಂಗಿ ಬಂದಿದ್ದಾಳಲ್ಲ, ಅವಳಿಗೆ 1 kg ಮಟನ್ ತಗೊಂಬಾರೋ. ಬೇಗ ಅಡುಗೆ ಮಾಡ್ತೀನಿ, ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ. ಸರಿ ಅಮ್ಮ, ಇವಾಗಲೇ ಹೋಗ್ತೀನಿ. ಲೇ ಕತ್ತೆ, ನಿನ್ಗೇನಾದರೂ ಬೇಕೇನೆ? ಸೊಪ್ಪು ಸದೆ. ಕತ್ತೆಗಳು ಯಾವಾಗಲೂ ಅದನ್ನೇ ತಾನೇ ತಿನ್ನೋದು. ಬೇಕಾದರೆ ಹೇಳು, ಬರುವಾಗ ತರ್ತೀನಿ. ನೀನೇನು ಸಂಕೋಚ ಪಡ್ಕೋಬೇಡ ಹೇಳೋಕ್ಕೆ. ಮದುವೆ ಆಗಿದ್ದ ಹೊಸದ್ರಲ್ಲಿ ಸ್ಮಿತಾ ತವ್ರ ಮನೆಗೆ ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹೀಗೆ ಸ್ಮಿತಾ ಸ್ವಲ್ಪ ದಿನ ತವ್ರ ಮನೇಲಿದ್ದು ಆಮೇಲೆ ತನ್ನ ಗಂಡನ ಮನೆಗೆ ಹೊರಡ್ತಾಳೆ. ಸ್ಮಿತಾ, ಈ ಬ್ಯಾಗ್ನಲ್ಲಿ ಎಲ್ಲನೂ ಹಾಕಿದ್ದೀನಿ. ನಿನ್ಗೇನೇನು ಬೇಕು ಅಂತ ಹೇಳಿದೆಯಲ್ಲ, ಎಲ್ಲ ಹಾಕಿದ್ದೀನಿ ಆಯಿತಾ? ಒಣ ದ್ರಾಕ್ಷಿ ಬೇಕು ಅಂದಿದ್ಯಲ್ಲ, ಅಣ್ಣಂಗೆ ಹೇಳಿದ್ದೀನಿ, ಅವನೇ ಹೋಗ್ತಾ ಕೊಡಿಸ್ತಾನೆ ಆಯಿತಾ? ಗಂಡನ ಮನೇಲಿ ಹುಷಾರಾಗಿರು, ಆದಷ್ಟು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಮಗಳೇ. ಹೌದು ಸ್ಮಿತಾ, ನೀನು ಹುಷಾರಾಗಿರು. ನೀನು ನೆಕ್ಸ್ಟ್ ಟೈಮ್ ಮನೆಗೆ ಬರುವಾಗ ನನಗೆ ಫೋನ್ ಮಾಡು ಆಯಿತಾ? ನಾನೇ ಬಂದು ಕರ್ಕೊಂಡು ಬರ್ತೀನಿ. ಈ ಬಸ್ಸಲ್ಲೆಲ್ಲ ಬರಬೇಡ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಯಾರೂ ಇರಲ್ಲ. ಅದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡ. ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡು ಆಯಿತಾ? ಹೌದಮ್ಮ ಮಗಳೇ, ಏನಾದರೂ ಸಮಸ್ಯೆ ಇದ್ದರೆ ಬೇಗ ಫೋನ್ ಮಾಡು ಆಯಿತಾ? ತಗೋ, ಈ ಹಣ ಇಟ್ಕೋ, ಏನಾದರೂ ಖರ್ಚಿಗಾಗುತ್ತೆ. ಹುಷಾರಾಗಿ ಹೋಗ್ಬಾ ಮಗಳೇ. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ. ನೀವೆಲ್ಲ ಹುಷಾರಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ? ನನ್ನ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ, ಏನೂ ಆಗಲ್ಲ, ನಾನು ಆರಾಮಾಗಿರ್ತೀನಿ. ಸ್ಮಿತಾ ಯಾವಾಗಲೇ ತವ್ರಿಗೆ ಬರಬೇಕು ಅಂದರೂ ತನ್ನ ಅಣ್ಣನಿಗೆ ಫೋನ್ ಮಾಡಿ ಹೇಳ್ತಾ ಇದ್ಲು. ಸುಮನ್ ಮನೆಗೆ ಬಂದು ತಂಗಿನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದ. ತಾಯಿ ಕೂಡ ತನ್ನ ಮಗಳಿಗೆ ಏನೇನು ಬೇಕೋ ಬೇಡವೋ ಎಲ್ಲನೂ ಕೇಳಿ ಇವಳಿಗೆ ಏನು ಕೊಡಬೇಕು ಅನ್ಸುತ್ತೋ ಎಲ್ಲನೂ ತುಂಬಿ ಕೊಡ್ತಾ ಇರ್ತಾಳೆ. ಎಷ್ಟೇ ಅಂದರೂ ತಾಯಿ ಕರಳು. ನನ್ನ ಮಗಳು ಮನೇಲಿರ್ತಾ ಎಲ್ಲನೂ ತಿಂತಾ ಇದ್ಲು, ಬಳಸ್ತಾ ಇದ್ಲು. ಆದರೆ ಮದುವೆ ಆದಮೇಲೆ ನಾವು ಮಾತ್ರ ತಿಂತಾ ಇದ್ದೀವಿ. ದಿನ ಕೊಡೋಕ್ಕಾಗದಿದ್ರೂ ಪರವಾಗಿಲ್ಲ, ಬಂದಾಗಲಾದರೂ ತುಂಬಿ ಕೊಡೋಣ ಅಂತ ಕೊಡ್ತಾರೆ. ಹಾಗೆ ಮಮತಾ ಕೂಡ ಮಗಳಿಗೆ ಎಲ್ಲನೂ ಕೊಡ್ತಾ ಇರ್ತಾಳೆ. ಹೀಗೆ ಸ್ಮಿತಾ ತವ್ರ ಮನೆಗೆ ಹೋದರೆ ಖುಷಿಯಾಗಿ ಇರ್ತಾ ಇದ್ಲು. ಹೀಗೆ 2 ವರ್ಷ ಕಳೆಯುತ್ತೆ. ಸ್ಮಿತಾನಣ್ಣ ಸುಮನ್ಗೆ ಮದುವೆ ಮಾಡ್ತಾರೆ. ಮೊದಲು ಎಲ್ಲನೂ ಚೆನ್ನಾಗಿರುತ್ತೆ. ಸ್ಮಿತಾ ಕೂಡ ತವ್ರಿಗೆ ಹೋಗೋದು ಬರೋದು ಎಲ್ಲನೂ ಮಾಡ್ತಾ ಇರ್ತಾಳೆ. ಒಂದಿನ ಸ್ಮಿತಾ ಯಾವಾಗಲೂ ತವ್ರಿಗೆ ಬರೋ ಹಾಗೆ ಇವತ್ತು ಕೂಡ ಬರ್ತಾಳೆ. ಅರೆ, ಏನು ಸ್ಮಿತಾ, ಮೊನ್ನೆ ತಾನೇ ಬಂದು ಹೋಗಿದ್ಯಾ, ಇವಾಗ ನೋಡಿದ್ರೆ ಮತ್ತೆ ಬಂದಿದ್ಯಾ ಮನೆಗೆ? ನೀನು ಪುಣ್ಯವಂತೆ ಬಿಡೆ. ನಿನ್ನ ಗಂಡ ನೀನು ಎಷ್ಟು ಸಾರಿ ತವ್ರ ಮನೆಗೆ ಬಂದರೂ ಏನೂ ಹೇಳಲ್ಲ. ಆದರೆ ನಮಗೆಲ್ಲ ಆ ಪುಣ್ಯ ಎಲ್ಲಿದೆ? ಅಯ್ಯೋ ಇಲ್ಲ ಅದಕ್ಕೆ, ನಾನು ಲಾಸ್ಟ್ ಮಂತ್ನಲ್ಲಿ ಬಂದಿದ್ದೆ. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಅಮ್ಮ ತುಂಬ ನೆನಪಾಗ್ತಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನಿನ್ನಮ್ಮ ಅಷ್ಟೆಲ್ಲ ನೆನಪಾದರೆ
ನೀನು ಕರ್ಕೊಂಡೋಗಿ ನಿಮ್ಮನೇಲೆ ಬಿಟ್ಕೋ ಸ್ಮಿತಾ, ಯಾರು ಬೇಡ ಅಂದರು. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಅದಕ್ಕೆ? ಅಮ್ಮ ಕರೆದ್ರೇ ಬರಲ್ಲ, ಇನ್ನು ಅಲ್ಲೇ ಇರೋಕ್ಕೆ ಬರ್ತಾಳಾ? ಹೌದು ಅದಕ್ಕೆ, ಅಣ್ಣ ಎಲ್ಲೂ ಕಾಣ್ತಾನೇ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಅಮ್ಮ ಅಪ್ಪನೂ ಎಲ್ಲೂ ಕಾಣ್ತಾ ಇಲ್ಲ. ನೀವು ಒಬ್ಬರೇ ಇದ್ದೀರಾ ಮನೇಲಿ, ಯಾಕೆ? ಎಲ್ಲಿ ಹೋಗಿದ್ದಾರೆ ಎಲ್ಲರೂ? ಅಯ್ಯೋ, ನಿನಗೇನೋ ಕೆಲಸ ಕೇಡು ಏನೂ ಇಲ್ಲ ಅಂದರೆ ಮನೇಲಿ ಇರೋರಿಗೆಲ್ಲರಿಗೂ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನಿಮ್ಮಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ, ಅತ್ತೆ ಮಾವ ಎಲ್ಲಿ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಪಾಪ ಸ್ಮಿತಾ ಏನೇ ಮಾತಾಡಿದ್ರು ಅವಳ ಅತ್ತಿಗೆ ಮಾತ್ರ ವ್ಯಂಗ್ಯವಾಗೇ ಮಾತಾಡ್ತಾ ಇರ್ತಾಳೆ. ಸ್ಮಿತನಿಗೆ ತುಂಬ ಬೇಜಾರಾಗುತ್ತೆ. ಆದರೂ ಏನೂ ಹೇಳ್ದೆ ಅವಳ ಅಪ್ಪ ಅಮ್ಮನ ಮಾತಾಡ್ಸೋಕ್ಕೋಸ್ಕರ ಅವರಿದ್ದಲ್ಲಿ ಹೋಗ್ತಾಳೆ. ಅಯ್ಯೋ, ಇದೇನಮ್ಮ, ನೀವಿಬ್ರು ಈ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಆರೋಗ್ಯ ಏನಾಗಬೇಡ, ನಿಮಗೆ ವಯಸ್ಸಾಗಿದೆ. ಮೊದಲು ಬನ್ನಿ ಮನೆಗೆ ಹೋಗೋಣ ಇಲ್ಲಿಂದ. ಅಯ್ಯೋ, ನೀನು ಯಾಕಮ್ಮ ಈ ಬಿಸಿಲಲ್ಲಿ ಬರೋಕೆ ಹೋದೆ? ಮನೆಗೆ ಹೋಗಿರು, ಚೂರೇ ಕೆಲಸ ಇದೆ, ಮುಗಿಸ್ಕೊಂಡು ಇಬ್ಬರು ಮನೆಗೆ ನಾವೇ ಬರ್ತೀವಿ. ಅಯ್ಯೋ ಅಮ್ಮ, ನಿಮ್ಮಿಬ್ಬರಿಗೆ ಆಗಲ್ಲ, ಈ ಬಿಸಿಲಲ್ಲಿದ್ರೆ ಏನಾದರೂ ಶುರುವಾಗುತ್ತೆ. ಮೊದಲು ಬನ್ನಿ ಮನೆಗೆ ಹೋಗೋಣ. ಇಲ್ಲಮ್ಮ, ಈ ಕೆಲಸ ಎಲ್ಲ ಮಾಡಿಲ್ಲ ಅಂದರೆ ನಿನ್ನದಕ್ಕೆ ರಾತ್ರಿ ಊಟ ಹಾಕಲ್ಲ. ಸುಮ್ಮನೆ ಕುತ್ಕೊಳ್ಳೋರಿಗೆಲ್ಲ ಊಟ ಏನಕ್ಕೆ, ಹಾಗೆ ಮಲ್ಕೊಳ್ಳಿ ಅಂದ್ಬಿಡ್ತಾಳೆ. ಏನು ಮಾಡೋದು ಹೇಳು, ಹೊಟ್ಟೆಗಾದರೂ ಮಾಡಬೇಕಲ್ವಾ? ನೀನು ಏನಮ್ಮ ಹೇಳ್ತಾ ಇದೀಯಾ? ನಿನ್ನ ಮನೇಲಿ ನಿನಗೆ ಊಟ ಹಾಕಲ್ವಾ? ಏನು ಮಾಡೋದು ಹೇಳು? ಒಂದು ಕಾಲದಲ್ಲಿ ನಮ್ಮನೆ, ಆವಾಗ ನಾವು ದುಡಿತಾ ಇದ್ವಿ, ತರ್ತಾ ಇದ್ವಿ. ಆದರೆ ಇವಾಗ ನಾವು ದುಡಿಯಲ್ಲ, ನಾವು ತರಲ್ಲ. ಯಾರು ದುಡಿತಾರೋ ಅವರೇ ತರ್ತಾರಲ್ಲ, ಹಾಗಾಗಿ ಅವ್ರದ್ದೇ ಮನೆ. ಸರಿ ಬಾ ಅಮ್ಮ, ಮನೆಗೆ ಹೋಗೋಣ. ಹೇಗೂ ಊಟ ಟೈಮ್ ಆಗಿದೆಯಲ್ಲ, ಬನ್ನಿ ಹೋಗೋಣ. ತನ್ನ ತಂದೆ ತಾಯಿಗೆ ಕೆಲಸ ಮಾಡೋಕ್ಕಾಗದೇ ಇರೋ ವಯಸ್ಸಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿ ಸ್ಮಿತಾ ತುಂಬಾ ಬೇಜಾರು ಮಾಡ್ಕೋತಾಳೆ. ಹೇಗೋ ಒತ್ತಾಯ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಅವಳ ಅಣ್ಣ ಕೂಡ ಮನೆಗೆ ಬರ್ತಾನೆ. ಅಣ್ಣನ ನೋಡಿದ ಖುಷಿನಲ್ಲಿ ಮಾತಾಡಿಸ್ಬೇಕು ಅಂತ ಹೋಗ್ತಾಳೆ. ಅಣ್ಣ, ಇವಾಗ ಬಂದ್ಯಾ? ಓ ಸ್ಮಿತಾ, ನೀನು ಯಾವಾಗ ಬಂದೆ? ನಾನು ಇವಾಗ ಬಂದೆ. ಸರಿ, ನನಗೆ ಯಾಕೋ ತುಂಬ ಸುಸ್ತಾಗಿದೆ, ಸ್ನಾನ ಮಾಡಿ ರೆಸ್ಟ್ ಮಾಡ್ತೀನಿ. ನೀನಿರು ಆಯಿತಾ? ಅಣ್ಣನ ಮಾತಾಡಿಸ್ಬೇಕು ಅಂತ ಪ್ರೀತಿಯಿಂದ ಹೋಗಿದ್ದ ತಂಗಿಗೆ ಬರೀ ತಿರಸ್ಕಾರ ಮಾತ್ರ ಸಿಗತ್ತೆ. ಮಮತಾ ಮಗಳು ಬಂದಿರೋ ಖುಷಿನಲ್ಲಿ ಮಗನಿಗೆ ಚಿಕನ್ ತರೋಕೆ ಹೇಳೋಕೆ ಅಂತ ಬರ್ತಾಳೆ. ಏನು ನಿಮ್ಮ ಮಗಳು ಬಂದಾಗೆಲ್ಲ ಚಿಕನ್ ತರೋಕೆ ನಾವೇನು ದುಡ್ಡಿನ ಗಿಡ ನೆಟ್ಟಿದ್ದೀವ? ಅಲ್ಲ, ನಿಮ್ಮ ಮಗಳು ಹಿಂದಿನ ತಿಂಗಳಷ್ಟೇ ಬಂದಿದ್ಲು, ಇವಾಗ ನೋಡಿದ್ರೆ ಮತ್ತೆ ಬಂದಿದ್ದಾಳೆ. ಹೌದಮ್ಮ, ನನ್ನ ಹತ್ರನೂ ದುಡ್ಡು ಬೇರೆ ಇಲ್ಲ. ಹಾಗೆ ಪದೇ ಪದೇ ಬಂದರೆ ಎಲ್ಲಿಂದ ತರೋದು? ತರಕಾರಿ ಇದೆಯಲ್ಲ, ಅದೇ ಸಾಂಬಾರು ಮಾಡಿ ತಿಂತಾಳೆ, ಏನಾಗಲ್ಲ. ನಿಮ್ಮ ತಾಯಿಗೆ ಮಗನ ಹತ್ರ ದುಡ್ಡಿದೆಯೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ, ಅದು ಗೊತ್ತೂ ಇಲ್ಲ. ಬಂದಿರೋ ಮಗಳು ಚೆನ್ನಾಗಿ ತಿಂದು ಖುಷಿಯಾಗಿದ್ರೆ ಸಾಕು, ಅಷ್ಟೇ. ಸರಿ ಬಿಡಮ್ಮ, ನನ್ನ ಮಗಳೇನು ಚಿಕನ್ ಮಟನ್ನೇ ಬೇಕು ಅಂತ ಕೇಳಲಿಲ್ಲ. ಅವಳು ಬಂದಾಗೆಲ್ಲ ತರಿಸ್ತಾ ಇದ್ವಿ, ಅದಕ್ಕೆ ಇವಾಗಲೂ ಒಂದು ಮಾತು ಕೇಳಿದೆ ಅಷ್ಟೇ. ಬೇಡ ಬಿಡಮ್ಮ. ಹೀಗೆ ವಾದ ಮಾಡ್ತಿರುವಾಗಲೇ ಸ್ಮಿತನ ಅತ್ತಿಗೆ ತಂಗಿ ಬರ್ತಾಳೆ. ಅವಳು ಕೂಡ ಲಾಸ್ಟ್ ಟೈಮ್ ಸ್ಮಿತಾ ಬಂದಿದ್ದ ದಿನಾನೇ ಬಂದಿರ್ತಾಳೆ. ಆದರೆ ಅತ್ತಿಗೆ, ಅರೆ ಏನೇ ಪಿಂಕಿ, ಅಪರೂಪಕ್ಕೆ ಬಂದಿದ್ಯಾ? ನೀನು ಬರೋದು ಮೊದಲೇ ಹೇಳೋದಲ್ವೇನೆ? ಅಯ್ಯೋ, ಮೊನ್ನೆ ತಾನೇ ಮನೆಗೆ ಬಂದಿದ್ನಲ್ಲೇ ಅಕ್ಕ, ನೀನೊಳ್ಳೆ ಅಪರೂಪ ಅಂತ ಹೇಳ್ತಿದ್ಯಲ್ಲ ನನಗೆ. ಅಯ್ಯೋ ಇರು ರೀ, ಬರ್ತಾ 1 kg ಚಿಕನ್ ಅಥವಾ ಮಟನ್ ತಗೊಂಡು ಬನ್ರಿ, ನನ್ನ ತಂಗಿ ಬಂದಿದ್ದಾಳೆ. ಹಾಂ ಸರಿ ಕಣೆ, ಅರ್ಧ ಗಂಟೆಲಿ ಬರ್ತೀನಿ, ಎಲ್ಲ ರೆಡಿ ಮಾಡ್ಕೊ. ತನ್ನತ್ತಿಗೆ ನಾದ್ನಿಗೊಂಥರ ತನ್ನ ತಂಗಿಗೊಂಥರ ಮಾಡೋದು ನೋಡಿ ಸ್ಮಿತಾ ತುಂಬ ಬೇಜಾರು ಮಾಡ್ಕೋತಾಳೆ. ಆದರೆ ಎಲ್ಲ ಗೊತ್ತಿದ್ರೂ ಕೂಡ ಪಾಪ ಅವಳು ಏನೂ ಮಾಡದೆ ಸುಮ್ಮನಾಗ್ಬಿಡ್ತಾಳೆ. ಮಾರನೇ ದಿನ ಸ್ಮಿತಾ ಬೆಳಗ್ಗೆ ಬೇಗ ಎದ್ದು ಮನೆಗೆ ಹೊರಡ್ತಾಳೆ. ಯಾವಾಗಲೂ ತವರಿಗೆ ಬಂದವಳು 1 ವಾರ ಇದ್ದು ಹೋಗೋಳು, ಈ ಸಾರಿ ಮಾರನೇ ದಿನನೇ ಹೊರಟು ಬಿಡ್ತಾಳೆ. ಅಲ್ಲ ಮಗಳೇ, ನಿನ್ನೆ ತಾನೇ ಬಂದಿದ್ಯಾ, ಇನ್ನು ಸ್ವಲ್ಪ ದಿನ ಇರ್ಬೋದಿತ್ತಲ್ವೇನೆ? ಇಲ್ಲಮ್ಮ, ನಾನು ಹೊರಡ್ತೀನಿ, ಯಾಕೋ ನನಗೆ ಮನಸ್ಸು ಸರಿ ಇಲ್ಲ. ಸರಿ ಇರಮ್ಮ, ಎಷ್ಟು ಹೇಳಿದ್ರು ಹೋಗ್ತೀನಿ ಅಂತಿದೆಯಲ್ಲ, ಅಣ್ಣನ ಕರಿತೀನಿ, ಅಣ್ಣನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ. ಬೇಡಮ್ಮ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ನೀನು ಒಳ್ಳೆ ಎಲ್ಲನೂ ಬೇಡ ಬೇಡ ಅಂತೀಯ, ಇರು ನಾನು ಹೋಗಿ ಕರ್ಕೊಂಬರ್ತೀನಿ. ನಿನ್ನ ತಂಗಿ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ, ಸ್ವಲ್ಪ ಕರ್ಕೊಂಡೋಗಿ ಮನೆಗೆ ಬಿಟ್ಬಾರಪ್ಪ. ಅಮ್ಮ, ಅವಳೇನು ಚಿಕ್ಕ ಮಗುನ ಹೇಳು, ಅವಳಿಗೆ ಬಸ್ನಲ್ಲಿ ಹೋಗೋಕೆ ಹೇಳು. ನನಗೆ ಕೆಲಸ ಇದೆ, ಯಾವಾಗಲೂ ನಿಮ್ಮ ಹಿಂದೆ ಮುಂದೆನೇ ಇರೋಕ್ಕಾಗಲ್ಲ. ಹಾಗಲ್ಲ ಕಣೋ ರೀ, ನನ್ನ ತಂಗಿನ ಹಾಗೆ ಹೋಗ್ತಾ ಡ್ರಾಪ್ ಮಾಡಿಬಿಟ್ಟು ಹೋಗಿ. ಹಾಂ ಸರಿ, ಬೇಗ ಬರೋಕೆ ಹೇಳು. ಬರಲ್ಲ ಅಂತ ಹೇಳ್ದ ತಾನೇ? ಅಮ್ಮ, ನಾನು ಬರುವಾಗಲೇ 5-6 ಸರಿ ಫೋನ್ ಮಾಡಿದ್ದೀನಿ, ಆದರೆ ಅಣ್ಣ ರಿಸೀವೇ ಮಾಡಿಲ್ಲ. ಅಟ್ಲೀಸ್ಟ್ ಮನೆಗೆ ಬಂದಮೇಲಾದರೂ ಯಾಕೆ ಫೋನ್ ಮಾಡಿದೆ ಅಂತಲೂ ಕೇಳಲಿಲ್ಲ. ಇನ್ನು ಇವಾಗ ಕರ್ಕೊಂಡೋಗಿ ಬಿಡ್ತಾನ ನನ್ನ?
ನೀನು ಒಳ್ಳೆ. ಬೇಜಾರು ಮಾಡ್ಕೋಬೇಡ ಮಗಳೇ, ಯಾವಾಗಲೂ ಎಲ್ಲರೂ ನಮ್ಮ ಜೊತೆಗಿರ್ತಾರ ಹೇಳು. ಹೋಗಲಿ ಬಿಡು. ಸರಿ, ನಿನ್ನ ಬ್ಯಾಗ್ ಒಳಗೆ ನಿನ್ಗೇನೇನು ಬೇಕೋ ಎಲ್ಲನೂ ಹಾಕಿದ್ದೀನಿ. ಮತ್ತೆ ನಿನ್ನ ಅತ್ತಿಗೆ ಅದನ್ನು ನೋಡಿದ್ರು ಜಗಳ ಮಾಡ್ತಾಳೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಇನ್ನು ಯಾವಾಗ ಬರ್ತೀಯೋ ಏನೋ ಮನೆಗೆ. ಅಮ್ಮ, ನೀನು ನೋಡಬೇಕು ಅನ್ನಿಸ್ದಾಗೆಲ್ಲ ನನ್ನ ಗಂಡನ ನಾನೇ ಕಳಿಸ್ತೀನಿ. ನೀನು ಅಪ್ಪ ಇಬ್ಬರು ಬನ್ನಿ ಆಯಿತಾ? ನೀನು ತಲೆ ಕೆಡಿಸ್ಕೋಬೇಡ. ನಾನು ಹೊರಡ್ತೀನಿ, ಬಸ್ಸಿಗೆ ಬೇರೆ ಟೈಮ್ ಆಯಿತು. ಯಾವಾಗಲೂ ಖುಷಿ ಖುಷಿಯಾಗಿ ತವರಿಗೆ ಬಂದು ಹೋಗ್ತಿದ್ದ ಸ್ಮಿತನಿಗೆ ಅತ್ತಿಗೆ ಬಂದಮೇಲೆ ತವ್ರ ಮನೆಯೇ ಬೇಡ ಅನ್ಸೋಕೆ ಶುರುವಾಗುತ್ತೆ. ಹಾಗಾಗಿ ಇದಾದಮೇಲೆ ಅವಳು ತವ್ರ ಮನೆಗೆ ಬರೋದೇ ಕಡಿಮೆ ಮಾಡ್ತಾಳೆ. ಅಷ್ಟು ಅಪ್ಪ ಅಮ್ಮ ನೋಡಬೇಕು ಅಂದರೆ ಅಲ್ಲಿಗೆ ಕರ್ಸ್ಕೊತಾ ಇರ್ತಾಳೆ. ಪ್ರತಿ ಹೆಣ್ಮಕ್ಳಿಗೂ ತವ್ರ ಮನೆ ಅನ್ನೋದು ತನ್ನ ತಾಯಿ ಯಜಮಾನಿಕೆ ಇರೋವರೆಗೂ ಮಾತ್ರ. ಆ ಯಜಮಾನಿಕೆ ಬೇರೆಯವ್ರಿಗೆ ಹೋದ್ಮೇಲೆ ಅದು ತವ್ರ ಮನೆ ಆಗಿ ಉಳಿದಿರಲ್ಲ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.